ಎಂಡ್ ಆ ಮೂಲೆ ಫಿನಿಶ್ ಮಾಡೋದು. ಜೆಟ್ಟಿಯವರೇ ಮುಂದೆ ಬರಬೇಕು. ಪಕ್ಕಾಲ ಮುಂದೆ ಬನ್ನಿ. ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಕಳೆದ ಸಾರಿ ನಾನು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಇದೇ ಹಂಸಲಿ ನಾನು ಬಿದ್ದುಬಿಟ್ಟೆ. ಆಕ್ಸಿಡೆಂಟ್ ಆಯಿತು. ಹಾಗಾಗಿ ಇಲ್ಲಿ ಹೆಚ್ಚು ಅಪಘಾತಗಳು ನಡೀತಾ ಇರೋದ್ರಿಂದ ನನ್ನ ಈ ಸರಿ ಹುಟ್ಟುಹಬ್ಬವನ್ನು ಈ ಥರ ವಿಶೇಷವಾಗಿ ಆಚರಿಸಬೇಕು ಅಂತೇಳಿ ನನಗೆ ಮನಸ್ಸಿಗೆ ಬಂತು. ಹಾಗೆ ನನ್ನ ಸ್ವಂತ ದುಡ್ಡಿನಿಂದ ಖರ್ಚು ಮಾಡಿ ಈ ಸುತ್ತ ಚಾಮರಾಜಪುರಂ ಸುತ್ತ ಇರೋಂಥ ಸರ್ಕಲ್ಗಳಿಗೆ ಡಬ್ಬಗಳಿಗೆ ನಾನು ಬಣ್ಣವನ್ನು ಬರೆಸಿ ಯಾರಿಗೂ ತೊಂದರೆ ಆಗಬಾರ್ದು, ನನ್ನಂತೆ ಬೇರೆಯವ್ರಿಗೂ ಆಕ್ಸಿಡೆಂಟ್ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಾನು ಈ ಥರ ಬಣ್ಣವನ್ನು ಹೊಡಿತಾ ಇದ್ದೀನಿ. ಇದೇ ರೀತಿ ನಿಮ್ಮ ಹುಟ್ಟುಹಬ್ಬ ಯಾರೇ ಇದ್ರೂ ಈ ಥರ ಹಬ್ಬವನ್ನು ಆಚರಿಸಿ ದುಂದು ವೆಚ್ಚವನ್ನು ಮಾಡಬೇಡಿ, ಪಾರ್ಟಿಗಳಿಗಿಂತ ಖರ್ಚು ಮಾಡಬೇಡಿ, ಅನಗತ್ಯವಾಗಿ ಹಣವನ್ನು ಖರ್ಚು ಮಾಡೋದು ಬೇಡ, ಸಮಾಜ ಸೇವೆ ಮಾಡೋಣ ಮತ್ತು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋಣ ಅನ್ನೋ ಉದ್ದೇಶದಿಂದ ನಾನು ಈ ಕಾರ್ಯಕ್ರಮವನ್ನು ಮಾಡಿದ್ದೇನೆ. ನಿಮ್ಮ ಹೆಸರು? ಅರಿವು ಸಂಸ್ಥೆ ಅಧ್ಯಕ್ಷರು ಶ್ರೀಕಾಂತ್ ಕಶ್ಯಪ್. ಆತ್ಮೀಯ ಸ್ನೇಹಿತರಾದ ಶ್ರೀಕಾಂತ್ ಕಶ್ಯಪ್ರವರು ಅರಿವು ಸಂಸ್ಥೆ ಅಧ್ಯಕ್ಷರು. ಅವರ ಜನ್ಮದಿನದ ಅಂಗವಾಗಿ ರಸ್ತೆ ಉಬ್ಬು ಅವರಿಗೆ ಅಪಘಾತ ಆಗಿತ್ತು. ಅದರಿಂದ ಲಾಸ್ಟ್ ಟೈಮ್ ಅವ್ರ ಬರ್ತಡೇಲಿ ಅಪಘಾತ ಆದ್ರಿಂದ ಈ ಬಾರಿ ಅವ್ರ ಬರ್ತಡೇಗೆ ವಿಭಿನ್ನವಾಗಿ ಆಚರಣೆ ಮಾಡ್ಕೋತಾ ಇದ್ದಾರೆ. ರಸ್ತೆ ಡುಬ್ಬು ಇರುವಂತ ಅಪಘಾತ ಆಗಬಾರ್ದು ಅಂತ ಬಣ್ಣ ಹೊಡೆಯುವ ಮೂಲಕ ಸರ್ಕಾರ ಮಾಡುವಂತ ಕೆಲಸವನ್ನ ನಿಚ್ಕೋಬಾರ್ದು. ನಾವು ತಮ್ಮ ಸ್ವಯಂ ಇದರಿಂದ ನಾವು ಯಾವ್ದಾದ್ರು ಸಮಾಜ ಸೇವೆ ಕೆಲಸ ಮಾಡಬೇಕು. ಈ ರೀತಿ ವಿಭಿನ್ನವಾಗಿ ಕೆಲಸ ಮಾಡ್ತಾ ಇರೋದಂತ ಶ್ರೀಕಾಂತ್ ಕಶ್ಯಪ್ ಮತ್ತು ತಂಡದವರಿಗೆ ನಾನು ಧನ್ಯವಾದ ಸಲ್ಲಿಸ್ತೇನೆ. ಅದೇ ರೀತಿ ಜನ್ಮದಿನ ಆಚರಣೆ ಮಾಡಿಕೊಳ್ಳುವಂತ ಎಲ್ಲ ನಮ್ಮ ಆತ್ಮೀಯ ಸ್ನೇಹಿತರು ಇದೇ ರೀತಿ ರಸ್ತೆಯಲ್ಲಿ ಅಪಘಾತಗಳು ಎಷ್ಟು ಹೆಚ್ಚಾಗಿ ಆಗ್ತಾ ಇದೆ, ಅದರಿಂದ ರಸ್ತೆಯಲ್ಲಿ ಡುಬ್ಬಿರೋದಕ್ಕೆ ಅದಕ್ಕೆ ವೈಟ್ ಬಣ್ಣ ಹಾಕಿ ನಾವು ಆಚರಣೆ ಮಾಡ್ಕೋಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ಧನ್ಯವಾದಗಳು.